ಅಣ್ಣ ಏನಾರು ಮಾತಾಡ್ತೀರಾ? ಜೋರಾಗಿ ಏನಾದ್ರು ಕೂಗ್ಬೇಕು ಬ್ರೋ, ಕೂಗಿ ಅಣ್ಣ ಸ್ವಲ್ಪ ಹಂಗೆ ಏನಾದರೂ. ಇಲ್ಲಿ ಚೆನ್ನಾಗಿ ಕೊಟ್ಲೆ ಮುತ್ತಣ್ಣ ಓಕೆ. ಇವನ ಹತ್ರ ಇರ್ಬೇಕು, ಒಂದು ಮಾಡಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬ್ರೋ, ಮರಿಬೇಡಿ. ಹಾಂ, ಕ್ವಾಟ್ಲೆ ಮುತ್ತಣ್ಣ, KWATLE. ಸ್ವಲ್ಪ ಇರ್ತಾನಲ್ಲ ಕ್ಲಿಯರ್. ಬ್ರೋ ಸ್ವಲ್ಪ ಹಂಗೆ ವಿಡಿಯೋ ಚೆನ್ನಾಗಿ ಹೋಯ್ತು, ಸ್ವಲ್ಪ ಪರವಾಗಿಲ್ಲ. ಅಲ್ಲಿಗೆ ಈಗ ಅಲ್ಲಿ ಬರ್ತೀವಿ. ಬರ್ರಿ ಆಂಟಿ, ಏನು ಮಾಡಲ್ಲ, ಇಟ್ಕೊಂಡು ಅದು ಗೊತ್ತಲ್ಲ, ಬರ್ರಿ ಹತ್ತು ಬರ್ರಿ, ಹೋಗ್ಲಿ ಅವು ಎತ್ತು ಮುಂದಕ್ಕೆ ಹೋಗ್ಲಿ. ಇದು ಬಂದೆ ಅಣ್ಣಪ್ಪ ಪಂಚ మా ఊరు కూడా ఇంటి వరకు వస్తాయా ಗಾಡಿ 100 ಕಿಲೋಮೀಟರ್ ದೂರ ಅಲ್ಲ. ಅಣ್ಣ ನಿಂತ್ಕೊಳ್ಳಿ, ಬಟ್ಟೆ ನಿಂತ್ಕೊಳ್ಳಿ. ಬರಮ್ಮ ಓಯ್ ಕಳೆನೇ ಇದೆ ಕಣ್ಣ, ಒಳ್ಳೆ ಕಳೆ ಇದಾವೆ. ಬ್ರೋ ಏನಾರು ಮಾತಾಡ್ತೀರಾ? ಹೇಳಿ ಬ್ರೋ, ಏನಾರು ಬೆಳಿಗ್ಗೆ ನಮ್ಮ ಓಡ್ತೀವಲ್ಲ ಅವ ನಮ್ಮ ನಮ್ಮ ಊರ್ನ ನಾವು ಮಾತಾಡ್ತೀವಿ. ಇವರ ಅಣ್ಣ ಏನಾದ್ರು ಮಾತಾಡ್ತೀರಾ? ಒಂದೆರಡು ಮಾತಾಡ್ತೀರಾ? ಏನಾರು ಮಾತಾಡ್ರಿ, ಏನಾರು ಮಾತಾಡಿ, ಏನಾರು ಅದರಲ್ಲೇನು ಎತ್ತಿನ ಬಗ್ಗೆ, ಏನಾರು ಜಾತ್ರೆ ಬಗ್ಗೆ ಹೇಳಿ, ಒಂದೆರಡು ಮಾತು, ಜಾಸ್ತಿ ಏನಿಲ್ಲ. ನಮಸ್ತೆ, ನಾವು ಅಜ್ಜಂಪುರ ತಿಪ್ಪೇಶ್ ಅಂತ. ಈ ನಮ್ಮ ತಾಯಿ ಅಂತರಗಟ್ಟೆಗೆ ಎಲ್ಲ ಗಾಡಿ ಓಡೋದು ಒಂದು ಹುಚ್ಚಿಗಲ್ಲ. ಅದು ರೈತಾಪಿ ಕೆಲಸಗಳು ಒಂಚೂರು ಕೆಲಸ ಎಲ್ಲ ಆದಮೇಲೆ ಬಿಡುವಿದ್ದಾಗ ಒಂದು ಒಳ್ಳೆಯದಾಗಲಿ ಅನ್ನೋದಕ್ಕೆ ಎತ್ತು ದನ ಕರಿಗೆ ಕಾಯಿಲೆ ಕಸಟೆ ಬರ್ದಂಗೆ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತಲೇ ಈ ಜಾತ್ರೆಗೆ ಹೋಗಿ ಬರೋದು. ಒಂದು ಅಮ್ಮನವರ ಇದಕ್ಕೆ ಹೋಗಿ ಬಂದರೆ ಎಲ್ಲ ಕೆಲಸ ಸ್ವತಂತ್ರ ಆಗುತ್ತೆ ಅಂತರಗಟ್ಟೆಗೆ. ಹಂಗಾಗಿ ಅನಾಡಿ ಬಂಡವಾಳ ಕೊಟ್ಟು ಜನ ತಂದು ಹೋಗೋಕ್ಕೇನು ಇದಲ್ಲ, ಒಂದು ಆ ಶಕ್ತಿ, ಒಂದು ಆ ದೇವಿ ದಿನದಕ್ಕೋಸ್ಕರ ಹೋಗಿ ಬರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.
ಸ್ವಲ್ಪ ಮಾಡ್ಕೊಳ್ಳೋದು ಆಮೇಲೆ ಜೋರಾಗಿ ಕೂಗ್ಬೇಕು